ಏನು ಮಾಡಕ್ಕಾಗಲ್ಲ. ಅವ್ರ ಜೊತೆನೆ ಬದುಕ್ಬೇಕು ನಾವು. ಯಾಕೆಂತೀರಾ, ಭಗ್ನ ಸಂತೋಷಿಗಳು ಅಂತ ಕೆಲವರು ಇರ್ತಾರೆ. ಜೀವನದಲ್ಲಿ ಒಳ್ಳೇದು ಮಾಡೋದಕ್ಕಿಂತಲೂ ಈ ತರದ್ದೆಲ್ಲ ಅಪಪ್ರಚಾರ ಮಾಡೋದು, ಅನಾಚಾರಗಳನ್ನು ಮಾಡೋದು, ಅದೇ ಅವ್ರ ಕಾಯಕ ಆಗಿರುತ್ತೆ. ಅವ್ರನ್ನ ನಾವು ಏನಂತೀವಿ ಅಂದ್ರೆ ದೇವಗಣ ಅಲ್ಲ, ರಾಕ್ಷಸಗಣ ಯಾವ್ದೋ ಅಂದ್ಕೊಳ್ಳೋದು, ಸುಮ್ಮನಾಗೋದು. ಹಂಗಂತ ನಾನೇನು ಸುಮ್ಮನೆ ಕೂತಿಲ್ಲ. ಸೈಬರ್ ಕ್ರೈಮ್ಗೆ ಈಗ ಕೊಡ್ತಾ ಇದ್ದೀನಿ, ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಒಬ್ಬರಿಗೆ ಬಿಸಿ ಮುಡ್ಸಿದ್ರೆ ಮತ್ತೊಬ್ರು ಎಚ್ಚರಿಸ್ಕೊಳ್ತಾರೆ. ಇಲ್ದಲೆ ಇದ್ರೆ ಈ ತರ ಕನ್ಫರ್ಮ್ ಮಾಡಿದ್ರೆ ಹಾಕೋದು ತುಂಬಾ ಅಕ್ಷಮ್ಯ ಅಂತ ನನ್ನ ದೃಷ್ಟಿಲಿ. ಫ್ರೆಂಡ್ಸ್, ಇದೇನಿದು ಆಘಾತದ ಸುದ್ದಿ. ಚಿತ್ರರಂಗದ ಹಿರಿಯಣ್ಣ, ದೊಡ್ಡಣ್ಣ, ಹಾಸ್ಯ ಕಲಾವಿದ ಇನ್ನಿಲ್ಲ, ಅವರಿಗೆ ಶ್ರದ್ಧಾಂಜಲಿ. ಏನಿದು ಹೊಸ ವಿಚಾರ, ಆಘಾತದ ವಿಚಾರ, ದುಃಖದ ವಿಚಾರ, ದುಃಖದ ಸಂಗತಿ ಕೂಡ. ಇದೆಲ್ಲ ನಿಜಾನಾ? ದೊಡ್ಡಣ್ಣ ಅವರು ಇನ್ನಿಲ್ವಾ? ಏನಿದು? ಯಾಕಿದು? ಯಾರಿಂದ ಇದು? ಇದೆಲ್ಲವೂ ಸಹ ಇಡೀ ಜಾಲತಾಣದಲ್ಲಿ ಚರ್ಚಾಸ್ಪದವಾಗಿ ನಡೀತಾ ಇದೆ. ಇದು ನಿಜವಾಗ್ಲೂ ನಡೆದಂತಹ ಸುದ್ದಿನ? ನಮ್ಮ ದೊಡ್ಡಣ್ಣವರು ಇನ್ನಿಲ್ವಾ? ಅಥವಾ ಯಾರಾದರೂ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರಾ? ನಿಜನಾ ಸುಳ್ಳ? ಈ ಸುದ್ದಿ ಸುಳ್ಳಾದರೆ ಇದು ದೊಡ್ಡಣ್ಣನವರವರೆಗೂ ತಲುಪಿರುತ್ತೆ ಅಲ್ವಾ? ಈ ಒಂದು ಸುದ್ದಿಗೆ ದೊಡ್ಡಣ್ಣನವರ ಪ್ರತಿಕ್ರಿಯೆ ಏನು, ಅವರು ಏನು ಹೇಳಿದ್ರು, ಎಲ್ಲವನ್ನು ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದೆಲ್ಲವನ್ನು ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ಚಿತ್ರರಂಗದ ದೊಡ್ಡಣ್ಣ, ಹಿರಿಯಣ್ಣ ಅಂತೇಳಿ ಹೆಸರಾದಂತಹ ದೊಡ್ಡಣ್ಣನವರು ಅತ್ಯಂತ ಶ್ರೇಷ್ಠ ಕಲಾವಿದರಾಗಿ ನಮ್ಮ ಚಿತ್ರರಂಗವನ್ನು ಆಳಿದರು. ನಾಯಕ ನಟ ಆಗದಿದ್ದರೂ ಸಹ ನಟನಿಗಿಂತ ಮೀರಿದಂತಹ ಕಲೆಯನ್ನು ಅವರು ಪ್ರದರ್ಶನ ಮಾಡಿದ್ರು. ಯಜಮಾನನಾಗಿ, ಊರಗೌಡನಾಗಿ, ವಿಲನ್ನಾಗಿ, ಹಾಸ್ಯ ಕಲಾವಿದನಾಗಿ ಎಲ್ಲ ದೊಡ್ಡ ದೊಡ್ಡ ನಟರುಗಳ ಜೊತೆ ಇವರು ತಮ್ಮ ಪಾತ್ರವನ್ನು ಹಂಚಿಕೊಂಡು ಬೆಳೆದಿದ್ದಾರೆ. ತಮ್ಮ ಹಿರಿತನದಿಂದ ಸಹ ಒಳ್ಳೆಯ ಹೆಸರನ್ನು ಸಹ ಪಡೆದಿದ್ದಾರೆ. ಇತ್ತೀಚೆಗಷ್ಟೇ ದೊಡ್ಡಣ್ಣನವರಿಗೆ ಆಕ್ಸಿಡೆಂಟ್ ಆಗಿ ಕಾಲು ನೋವಾಗಿ ಅವರು ರೆಸ್ಟಲ್ಲಿದ್ದಾರೆ. ಅಂತಹ ದೊಡ್ಡಣ್ಣ ಇಲ್ಲ, ಇನ್ನು ನಿಧನರಾಗಿದ್ದಾರೆ ಅನ್ನುವಂತಹ ಸುಳ್ಳು ಸುದ್ದಿಯನ್ನು ಯಾರೋ ಕಿಡಿಗೇಡಿಯೊಬ್ಬ ಅವರ ಫೋಟೋವನ್ನು ಹಾಕಿ ಶ್ರದ್ಧಾಂಜಲಿ ಅಂತ ಹೇಳಿ ಬರೆದುಬಿಟ್ಟು ಅವರ ಮುಂದೆ ಹೂಗಳನ್ನಿಟ್ಟು ದೀಪ ಹಚ್ಚಿ ದೊಡ್ಡಣ್ಣ ಇನ್ನಿಲ್ಲ, ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ. ಅದು ಇಡೀ ಸಾಮಾಜಿಕ ಜಾಲತಾಣದಲ್ಲೆಲ್ಲ ಓಡಾಡ್ತಾ ಇದೆ. ಇದನ್ನು ನೋಡಿ ಅನೇಕರಿಗೆ ಆಶ್ಚರ್ಯ, ಬೇಸರ ಎಲ್ಲ ಆಗಿಬಿಟ್ಟು ದೊಡ್ಡಣ್ಣನವರ ನಂಬರ್ಗೆ ಫೋನ್ ಮಾಡಿದಾಗ ಸ್ವತಃ ದೊಡ್ಡಣ್ಣನವರೇ ಮಾತಾಡಿದ್ದಾರೆ. ಹಾಕಿದ್ದಾರೆ. ಅದು ಶುದ್ಧ ಸುಳ್ಳು, ಶುದ್ಧ ಸುಳ್ಳು, ಶುದ್ಧ ಸುಳ್ಳು. ನಾನು ಆರೋಗ್ಯವಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಹಂಗಾಗಿ ಈ ವಿಷಯನ ತಮಗೆಲ್ಲ ತಿಳಿಸ್ಬೇಕು. ನನಗೆ ಬೆಳಗ್ಗೆಯಿಂದ ಮಖ ತೊಳ್ಕೊಳ್ಳೋದಕ್ಕೂ ಬಿಡ್ತಾ ಇಲ್ಲ. ಎಲ್ಲ ನನ್ನ ಪ್ರೀತಿ ಪಾತ್ರರು, ನನ್ನ ಅಭಿಮಾನಿಗಳು, ನನ್ನ ಬಂಧು ಬಳಗದವರು, ನನ್ನ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಫೋನ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ನಿಮ್ಗೆ ಆಗ್ತಾ ಇದ್ದೀನಿ. ನಾನು ಆರೋಗ್ಯವಾಗಿದ್ದೀನಿ. ಎಲ್ಲಿವರೆಗೂ ನಿಮ್ಮ ಆಶೀರ್ವಾದ ಚೆನ್ನಾಗಿರುತ್ತೋ ನಾನು 100 ಕಾಲ ಚೆನ್ನಾಗಿರ್ತೀನಿ ಅನ್ನೋದೇ ನನ್ನ ನಂಬಿಕೆ. ನನ್ನ ಮೇಲೆ ಈ ರೀತಿ ಪ್ರೀತಿ ವಿಶ್ವಾಸ ಇಟ್ಟಿದ್ದಕ್ಕೆ ಎಲ್ಲರಿಗೂ ವಂದನೆ. ಆ ಕಿಡಿಗೇಡಿಗಳನ್ನಂತೂ ಬಿಡಲ್ಲ, ಬೆನ್ನತ್ತಿ ಅವರಿಗೆ ಒಂದು ಪನಿಷ್ಮೆಂಟ್ ಮಾಡಿಸ್ತೀನಿ. ನಮಸ್ಕಾರ. ನನ್ನ ತಂದೆ ತಾಯಿಗಳಿಗೆ ನಿಮ್ಮ ದೊಡ್ಡಣ್ಣನ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳು. ನಿಮಗೆ ಒಂದು ವಿಷಯವನ್ನ ನಾನು ತಿಳಿಸಲೇಬೇಕು. ಏನು ಅಂದ್ರೆ, ಇವತ್ತು ಬೆಳಗ್ಗೆನೆ ನಾನು ಹೇಳೋದಕ್ಕಿಂತ ಮುಂಚೆನೆ ಯಾರೋ ಅವಿವೇಕಿಗಳು ನಾನು ನಿಧನವಾಗಿದ್ದೀನಿ ಅನ್ನೋದನ್ನ ಫೇಕ್ ನ್ಯೂಸ್ ಅಲ್ಲಿ ಹಾಕಿದ್ದಾರೆ. ಅದು ಶುದ್ಧ ಸುಳ್ಳು, ಶುದ್ಧ ಸುಳ್ಳು, ಶುದ್ಧ ಸುಳ್ಳು. ನಾನು ಆರೋಗ್ಯವಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಹಂಗಾಗಿ ಈ ವಿಷಯನ ತಮಗೆಲ್ಲ ತಿಳಿಸ್ಬೇಕು. ನನಗೆ ಬೆಳಗ್ಗೆಯಿಂದ ಮಖ ತೊಳ್ಕೊಳ್ಳೋದಕ್ಕೂ ಬಿಡ್ತಾ ಇಲ್ಲ. ಎಲ್ಲ ನನ್ನ ಪ್ರೀತಿ ಪಾತ್ರರು, ನನ್ನ ಅಭಿಮಾನಿಗಳು, ನನ್ನ ಬಂಧು ಬಳಗದವರು, ನನ್ನ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಫೋನ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ನಿಮ್ಗೆ ಆಗ್ತಾ ಇದ್ದೀನಿ. ನಾನು ಆರೋಗ್ಯವಾಗಿದ್ದೀನಿ. ಎಲ್ಲಿವರೆಗೂ ನಿಮ್ಮ ಆಶೀರ್ವಾದ ಚೆನ್ನಾಗಿರುತ್ತೋ ನಾನು 100 ಕಾಲ ಚೆನ್ನಾಗಿರ್ತೀನಿ ಅನ್ನೋದೇ ನನ್ನ ನಂಬಿಕೆ. ನನ್ನ ಮೇಲೆ ಈ ರೀತಿ ಪ್ರೀತಿ ವಿಶ್ವಾಸ ಇಟ್ಟಿದ್ದಕ್ಕೆ ಎಲ್ಲರಿಗೂ ವಂದನೆ. ಆ ಕಿಡಿಗೇಡಿಗಳನ್ನಂತೂ ಬಿಡಲ್ಲ, ಬೆನ್ನತ್ತಿ
ಅವ್ರಿಗೆ ಒಂದು ಪನಿಷ್ಮೆಂಟ್ ಮಾಡಿಸ್ತೀನಿ. ಸತ್ಯವಾದ ಮಾತು ದೊಡ್ಡಣ್ಣ ಸರ್. ಇಂತಹ ಕಿಡಿಗೇಡಿಗಳನ್ನು ಸುಮ್ಮನೆ ಬಿಡಬಾರ್ದು, ಬುದ್ಧಿ ಕಲಿಸ್ಬೇಕು. ಇಲ್ಲದಿದ್ದರೆ ಇದೇ ರೀತಿ ಇನ್ನೂ ಎಷ್ಟು ಜನಕ್ಕೆ ಅವರು ಸಾವು ತಂದು ತೋರಿಸ್ತಾರೋ ಗೊತ್ತಿಲ್ಲ. ಇವರ ಚಾನಲ್ ಬೆಳೆಸಲಿಕ್ಕೋಸ್ಕರ, ಇವರಿಗೆ ವ್ಯೂಸ್ ಬರೆಸ್ಲಿಕ್ಕೋಸ್ಕರ, ಇವರ ಹೆಸರು ಮುಂದೆ ಬರಲಿಕ್ಕೋಸ್ಕರ ಈ ರೀತಿಯೆಲ್ಲ ಕ್ರೌರ್ಯ ರೀತಿಯ ಸುದ್ದಿಗಳನ್ನು ಹಬ್ಬಿಸೋದು ಎಷ್ಟು ಸರಿ? ಅಂಥವರ ಮನಸ್ಸು ಎಷ್ಟು ಕ್ರೂರವಾಗಿರಬಹುದು ಅಥವಾ ಎಷ್ಟು ಹೀನಾಯವಾಗಿರಬಹುದು ಅಂತೇಳಿ ಅನಿಸುತ್ತೆ. ಆ ವ್ಯಕ್ತಿ ಯಾರೇ ಆಗಿರಲಿ, ಎಂಥವನೇ ಆಗಿರಲಿ, ಅವನಿಗೆ ಶಿಕ್ಷೆ ಆಗಲೇಬೇಕು, ಶಿಕ್ಷೆ ಕೊಡಿಸ್ಲೇಬೇಕು. ಇದು ನನ್ನ ಮಾತು ಕೂಡ. ಈ ಮಾತನ್ನು ದೊಡ್ಡಣ್ಣನವರು ಅನೇಕ ನ್ಯೂಸ್ ಚಾನಲ್ಗಳಿಗೆ ಅಥವಾ ಅವರಿಗೆ ಫೋನ್ ಮಾಡಿ ಮಾತಾಡಿಸಿದವರಿಗೆ ಮಾತಾಡಿದ್ದಾರೆ. ಏನು ಮಾಡಕ್ಕಾಗಲ್ಲ, ಅವ್ರ ಜೊತೆನೇ ಬದುಕ್ಬೇಕು ನಾವು. ಯಾಕೆಂತೀರಾ, ಭಗ್ನ ಸಂತೋಷಿಗಳು ಅಂತ ಕೆಲವರು ಇರ್ತಾರೆ. ಜೀವನದಲ್ಲಿ ಒಳ್ಳೇದು ಮಾಡೋದಕ್ಕಿಂತಲೂ ಈ ತರದ್ದೆಲ್ಲ ಅಪಪ್ರಚಾರ ಮಾಡೋದು, ಅನಾಚಾರಗಳನ್ನು ಮಾಡೋದು, ಅದೇ ಅವ್ರ ಕಾಯಕ ಆಗಿರುತ್ತೆ. ಅವ್ರನ್ನ ನಾವು ಏನಂತೀವಿ ಅಂದ್ರೆ ದೇವಗಣ ಅಲ್ಲ, ರಾಕ್ಷಸಗಣ ಯಾವ್ದು ಅಂದ್ಕೊಳ್ಳೋದು, ಸುಮ್ಮನಾಗೋದು. ಹಂಗಂತ ನಾನೇನು ಸುಮ್ಮನೆ ಕೂತಿಲ್ಲ. ಸೈಬರ್ ಕ್ರೈಮ್ಗೆ ಈಗ ಕೊಡ್ತಾ ಇದ್ದೀನಿ, ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಒಬ್ಬರಿಗೆ ಬಿಸಿ ಮುಡ್ಸಿದ್ರೆ ಮತ್ತೊಬ್ರು ಎಚ್ಚರಿಸ್ಕೊಳ್ತಾರೆ. ಇಲ್ದಲೇ ಇದ್ರೆ ಈ ತರ ಕನ್ಫರ್ಮ್ ಮಾಡಿದ್ರೆ ಹಾಕೋದು ತುಂಬಾ ಅಕ್ಷಮ್ಯ ಅಂತ ನನ್ನ ದೃಷ್ಟಿಲಿ. ದೊಡ್ಡಣ್ಣ ಸರ್, ದಯವಿಟ್ಟು ಬೇಜಾರಾಗಬೇಡಿ. ನಮಗೂ ಸಹ ಇದು ವಿಷಯ ಕೇಳಿದ ತಕ್ಷಣ ಬೇಜಾರಾಯಿತು. ಹಾಗೆ ತಪ್ಪು ಮಾಡಿದ ವ್ಯಕ್ತಿ ಮೇಲೆ ಸ್ವಲ್ಪ ಕೋಪನೂ ಬಂತು. ಆದರೆ ದೊಡ್ಡಣ್ಣ ಸರ್, ನಮ್ಮ ಕಡೆ ಒಂದು ಗಾದೆ ಇದೆ, ಯಾರಾದರೂ ತೀರಿ ಹೋದರು ಅಂತ ಹೇಳಿ ಸುಳ್ಳು ಸುದ್ದಿ ಹಬ್ಬಿದ್ರೆ ಅಂಥವರಿಗೆ ಆಯಸ್ಸು ಜಾಸ್ತಿ ಆಗುತ್ತೆ ಅಂತ ಹೇಳಿ. ಅದು ನಿಜ ಆಗಲಿ. ಯಾವ ವ್ಯಕ್ತಿ ತಮಾಷೆಗೆ ನಿಮ್ಮ ಮರಣವನ್ನು ಬಯಸಿದ್ದಾನೋ ಅದರ ವಿರುದ್ಧವಾಗಿ ನಿಮ್ಮ ಆಯಸ್ಸು ಜಾಸ್ತಿ ಆಗುತ್ತೆ ಅಂಥೇಳಿ ನನ್ನ ಒಂದು ಮನೋಭಿಲಾಷೆ ಹೇಳ್ತಾ ಇದೆ, ನನ್ನ ಒಳ ಮನಸ್ಸು ಹೇಳ್ತಾ ಇದೆ. ನಿಮ್ಮ ಆಯಸ್ಸು ಪೂರ್ಣವಾಗಿರಲಿ. ಆ ಭಗವಂತ ನಿಮಗೆ ದೀರ್ಘಾಯಸ್ಸನ್ನು ಕೊಟ್ಟು ಆರೋಗ್ಯ, ನೆಮ್ಮದಿ, ಸಂತೋಷ ಎಲ್ಲವನ್ನು ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ದೊಡ್ಡಣ್ಣ ಸರ್, ಈ ಕ್ಷಣದಿಂದಲೇ ನಿಮ್ಮ ಆಯಸ್ಸು ಅತಿ ಹೆಚ್ಚು ವೃದ್ಧಿಯಾಗಲಿ, ಆರೋಗ್ಯ ಅತಿ ಹೆಚ್ಚು ನಿಮಗೆ ಲಭಿಸ್ಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ, ಆಶಿಸ್ತೀನಿ, ಹಾರೈಸ್ತೀನಿ. ನಿಮ್ಮ ಫ್ಯಾಮಿಲಿಯೊಟ್ಟಿಗೆ ನೀವು ಪೂರ್ಣ ಆಯಸ್ಸನ್ನು ಕಳೀಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಿಮ್ಮ ಆರೋಗ್ಯ ಆದಷ್ಟು ಬೇಗ ಸುಧಾರಣೆಗೊಂಡು ಮತ್ತೆ ನೀವು ಚಿತ್ರರಂಗಕ್ಕೆ ಬಂದು ನಿಮ್ಮ ಕೊನೆ ಉಸಿರಿರುವವರೆಗೂ ಚಿತ್ರರಂಗದ ಸೇವೆ ಮಾಡುವಂತಾಗಲಿ, ನಿಮ್ಮ ಹಾಸ್ಯ ಮತ್ತೆ ನಮಗೆಲ್ಲ ದೊರಕುವಂತಾಗಲಿ ಅಂತ ಹೇಳಿ ನನ್ನಂತೆ ಅನೇಕ ಜನರ ಹಾರೈಕೆ, ಆಶೀರ್ವಾದ ಎಲ್ಲವೂ ನಿಮ್ಮ ಮೇಲಿರಲಿ ಅಂತ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ವಿಡಿಯೋ ನೋಡಿದ ನಿಮಗೆಲ್ರಿಗೂ ಹೇಗೆ ಅನ್ನಿಸ್ತು? ದೊಡ್ಡಣ್ಣನವರಿಗೆ ದೀರ್ಘಾಯಸ್ಸು ಸಿಗಲಿ ಅಂತೇಳಿ ನೀವು ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು.